ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಮಿತ್ರ. ನಾ ಇವತ್ತು ನಮ್ಮ ರೂಮಿಂದು ವ್ಯೂ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ನಾ ಸೀದಾ ಹೊರಟಿದ್ದೆ ಗಂಗೋತ್ರಿ ಕಡೆಗೆ. ಅಲ್ಲಿ ನೋಡಟ್ಟಿಗೆ ರೋಡಿಗೆ ಒಂದು ಫಾಲ್ಸ್, ಒಂದು ಈ ಕಡೆ ಒಂದು ಆ ಕಡೆ ನೋಡ್ಲಕ್ಕಂತ ಎರಡು ಕಣ್ಣು ಸಲ್ಲಲಾಗಿತ್ರಿ. ಫಾಲ್ಸ್ ನೋಡಿ ಕಣ್ ತುಂಬಿಸ್ಕೊಳ್ಳೋದ್ರಾಗ ನನ್ನ ಕಣ್ಣದ್ರ ಕಂಡಿದೆ ಹಿಮಾಲಯ ಮೌಂಟೇನ್ ರೀ. ಯಾವ ಕಡೆ ನೋಡಿದ್ರು ಹಿಮಾಲಯನ್, ಲೆಫ್ಟ್ ನೋಡು, ರೈಟ್ ನೋಡು, ಎದುರು ನೋಡು, ಎಲ್ಲಾ ಕಡೆ ಹಿಮಾಲಯ. ಹಿಂಗೆ ಹಿಮಾಲಯ ಮೌಂಟೇನ್ ನೋಡ್ಕೊಂಡು ನದಿ ದಾಟ್ರಿ ನಾ ಬಂದ್ ರೀಚ್ ಆಗಿದೆ ಗಂಗೋತ್ರಿ. ಗಂಗೋತ್ರಿನಾಗ ಸ್ವಲ್ಪ ಟ್ರೆಕ್ ಮಾಡೋದಿತ್ತು. ಟ್ರೆಕ್ ಮಾಡ್ಕೊಂಡು RCB ಜರ್ಸಿ ಹಾಕೊಂಡು ಫೋಟೋ ತಕ್ಕೊಳಕ್ ಮುಂದ್ ಬಂದ. ಅಷ್ಟೊತ್ತಿಗೆ ನನ್ನ ಕಂಡಿದೆ ತಣ್ಣಗ ಹರ್ಯ ಅಂತ ಗಂಗೋತ್ರಿ ನದಿ. ಇಲ್ಲಿ ನೋಡ್ರಿ ಕ್ಯೂನ್ಯಾಗ ನಮ್ಗ ಉತ್ತರಾಖಂಡದ ಸಿಂಗಮ್ ಸರ್ ಸಿಕ್ಕರು. ಅವ್ರಿಗೊಂದು ಹಾಯ್ ಹೇಳಿ ಅಲ್ಲಿಂದ ಎದುರು ನೋಡಷ್ಟಿಗೆ ಗಂಗೋತ್ರಿ ದೇವಸ್ಥಾನ ಬಂತು. ಇದೇ ಜಾಗದಾಗ ಗಂಗೋತ್ರಿ ನದಿ ಉಗಮ ಸ್ಥಾನ ಅದ. ಇದು ರೀ ನಮ್ಮ RCB ಕ್ರೇಜ್ ಅಂತಂದ್ರೆ ಎಲ್ಲೋದ್ರೂ RCB ಕಾಣಿಸ್ತದ ನಮ್ಗ. ಜೈ RCB. ನಾ ಕುಡಿದ್ರಂತ ಕೂಲ್ ಡ್ರಿಂಕ್ಸ್ ಪ್ಯಾಕೆಟ್ ಎಲ್ಲ ಡಸ್ಟ್ಬಿನ್ನಾಗ ಹಾಕಿ ಸ್ವಚ್ಛ ಭಾರತ್ ಅಭಿಯಾನದ ನಾವು ಭೀ ಒಂದು ಹಿಸ್ಸಾ ಇದೀವಿ ಅಂತಂದು ನೆನಪು ಮಾಡ್ಕೊಂಡು ಅಲ್ಲಿಂದ ನಾವು ವಾಪಸ್ ರೂಮಿಗೆ ಹೋಗ್ಲತ್ತಿದ್ರಿ. ಎದುರು ನೋಡಿದಾಗ ಇನ್ನೊಂದು ಸಣ್ಣ ಜೋಗ್ ಫಾಲ್ಸ್ ಸಣ್ಣದ ಫಾಲ್ಸ್ ಕಂಡತ್ತು. ಅಲ್ಲೊಂದು ಸ್ವಲ್ಪ ಇಳಿದು ಸ್ನಾನ ಎಲ್ಲ ಮಾಡಿ ಎಂಜಾಯ್ ಮಾಡಿ ಇಲ್ಲಿಗೆ ನನ್ನ ದಿನ ಮುಗಿಸ್ತ್ರಿ.